ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ಮತ್ತು ಪಕ್ಷದ ವರಿಷ್ಠರು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ದಕ್ಷತೆಯಿಂದ ಕೆಲಸ ಮಾಡ್ತಕ್ಕಂಥ ಜನಾನುರಾಗಿಯಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಅಪ್ಪಟ ಕಾಂಗ್ರೆಸ್ಸಿಗನ ಇವತ್ತು ಸಭಾಪತಿಯಾಗಿ ನೀವು ಪಕ್ಷಾತೀತ ನಡ್ಕೋಬೇಕು ಅಂದರೆ ಎರಡು ಮಾತು ಇಲ್ಲವೇ ಇಲ್ಲ. ಆದರೆ ನಮಗೆ ಹೆಮ್ಮೆ ಏನಂತಂದರೆ ನಮಗೆಲ್ಲ ಆದರ್ಶವಾಗಿರ್ತಕ್ಕಂಥ ಮನುಷ್ಯತ್ವವನ್ನು ಇಟ್ಕೊಂಡಿರ್ತಕ್ಕಂತಹ ಎಲ್ಲ ವರ್ಗಗಳನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಮತ್ತು ಕಾರ್ಯಕರ್ತರಲ್ಲಿ ಅದೇ ಭಾವನೆಯನ್ನು ಮೂಡಿಸಿ ಇಷ್ಟು ದಿನ ಛಾಪು ಮೂಡಿಸಿರ್ತಕ್ಕಂಥ ಉತ್ತಮವಾದಂಥ ನಾಯಕನನ್ನು ಸಭಾಪತಿಯಾಗಿ ಮಾಡಿರ್ತಕ್ಕಂಥದ್ರಿಂದ ರಾಹುಲ್ ಗಾಂಧಿ ಅವರಿಂದ ಹಿಡಿದು ವರಿಷ್ಠರು ಎಲ್ಲರಿಗೂ ಕೂಡ ಸೇರಿ ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಅವರು ಸಭಾಪತಿಗಳು ಆಯ್ಕೆ ಆಗಿರೋದಕ್ಕೆ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವರ ಬಗ್ಗೆ ವಿಶೇಷವಾಗಿ ಭಾಳ ಜನ ಮಾತಾಡ್ತಾ ಇದ್ರು. ನಾನು ಒಂದು ಮಾತು ಹೇಳಿದೆ, ಎಲ್ಲರೂ ಕೂಡ ಮರ್ತಿದ್ರು. ಮಾನ್ಯ ಇವತ್ತು ಮುಖ್ಯಮಂತ್ರಿಗಳಿರ್ತಕ್ಕ ಡಿ.ಕೆ. ಶಿವಕುಮಾರ್ ಸಾಹೇಬರು ಇರ್ಬೋದು, ಆಗ KPCC ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಇವರು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭವನ್ನು ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡೋದನ್ನು ನೋಡಿದಾಗ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥ KPCC ಅಧ್ಯಕ್ಷರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥ ಯಾರಾದರೂ ಕಾರ್ಯಾಧ್ಯಕ್ಷರಿದ್ದರೆ ಮಾನ್ಯ ಸಲೀಂ ಸಾಹೇಬ್ರು ಅಂತ ಹೇಳ್ತೀರಿ. ಕೋವಿಡ್ ಸಂದರ್ಭದಲ್ಲಿ ರಾತ್ರಿ 12 ಗಂಟೆಗೆ ನಾನು ಒಂದ್ಸಲಿ ಅವರಿಗೆ ನಾನು ಕೂಡ ಅವ್ರು ನನಗಿಂತ ಹಿರಿಯರಾದರೂ ಕೂಡ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಕೇಳಿದೆ, ಇಷ್ಟೊತ್ತು ರಾತ್ರಿ 1 ಗಂಟೆ ಆದರೂ ಕೂಡ ನೀವು ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮಗೇನು ಜೀವದ ಭಯ ಇಲ್ವಾ? ನಿಮಗೆ ಅಟ್ಲೀಸ್ಟ್ ಮಾಸ್ಕ್ ಆದರೂ ಹಾಕೊಳ್ಳಿ ಅಂತ ಹೇಳಿದಾಗ ಇಲ್ಲಿ ಇದೊಂದು ಅವಕಾಶ ಸಿಕ್ಕಿದೆ, ಕೆಲಸ ಮಾಡೋಣ ಜನಗಳಿಗೋಸ್ಕರ ಅಂತ ನನ್ನೂ ಕೂಡಿಸ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡಿ ಇನ್ನು ಕೆಲಸ ಹಚ್ಚಿದಂಥ ವ್ಯಕ್ತಿ ಯಾರು ಇದ್ದರೆ ಸಲೀಂ ಸಾಹೇಬರು ಅಂತ ಹೇಳ್ತೀನಿ. ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಅಧ್ಯಕ್ಷರು ಬಹಳ ಕಷ್ಟಪಟ್ಟು ಆ ಒಂದು ವಲಸಿಗರಿಗಿರ್ಬೋದು, ಹಳ್ಳಿಗಾಡಿನಲ್ಲಿರ್ಬೋದು, ಏನು ಸಮಸ್ಯೆಗಳು ಅವರೆಲ್ಲರೂ ಕೂಡ ಆ ಕಿಟ್ಗಳನ್ನು ಕೊಡಬೇಕು ಅಂತಂದಾಗ ಇವರು ಬಹಳ ಮುತುವರ್ಜಿ ವಹಿಸ್ಕೊಂಡು ಕೆಲಸ ಮಾಡಿದಾಗ ಅವರಲ್ಲಿ ಇರ್ತಕ್ಕಂಥ ವಿಶೇಷವಾದಂತಹ ಒಂದು ಕ್ಯಾರೆಕ್ಟರ್ ಏನಂತಂದರೆ ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಒಬ್ಬ ಉತ್ತಮವಾದಂಥ ಸಜ್ಜನನ ನಾನು ಅವತ್ತು ನೋಡಿದಂತಾಯಿತು ಅನ್ನೋ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ಒಂದು ವಿಧಾನ ಪರಿಷತ್ ಬಗ್ಗೆ ಈಗಾಗಲೇ ಮಾತಾಡ್ತಾ ಹಲವಾರು ಸದಸ್ಯರು ಹೇಳ್ತಾ ಇದ್ರು ಗುಣಮಟ್ಟದ ಚರ್ಚೆಗಳಾಗಬೇಕು ಅಂತೇಳಿ. ಅದು ಒಂದು ಕಡೆಯಿಂದ ಆದರೆ ಈ ಯೋಚನೆ ಮಾಡೋದು ಸಾಲದು. ಆಡಳಿತ ಪಕ್ಷ ಯಾವುದಾದ್ರೂ ಇರಲಿ, ವಿರೋಧ ಪಕ್ಷ ಯಾವುದಾದ್ರೂ ಇರಲಿ, ಇಬ್ಬರೂ ಸೇರಿ ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ರಾಜಕೀಯ ರಹಿತವಾಗಿ ಚರ್ಚೆ ಮಾಡ್ತಕ್ಕಂಥ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಂಬಿಕೆ ನನಗಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ವಿಧಾನ ಪರಿಷತ್ ಅಂತಕ್ಕಂಥದ್ದು ಮೇಲ್ಮನೆಯಲ್ಲಿರ್ತಕ್ಕಂಥದ್ದು ಚಿಂತಕರ ಚಾವಡಿರ್ತಕ್ಕಂಥದ್ದು ಯಾವ ಸಮುದಾಯಗಳಿಗೆ ಅಸೆಂಬ್ಲಿಯಲ್ಲಿ ಆಯ್ಕೆ ಆಗಕ್ಕೆ ಬರೋಕ್ಕಾಗೋದಿಲ್ವೋ ಅಂಥ ಸಮುದಾಯಗಳು ಧ್ವನಿ ಕೊಡ್ತಕ್ಕಂಥ ಒಂದು ಬಹಳ ದೊಡ್ಡ ವೇದಿಕೆ ಆಗಿರ್ತಕ್ಕಂಥ ಒಂದು ರಾಜಕೀಯ ವ್ಯಕ್ತಿ ಅಲ್ಲದಾಗಿರ್ತಕ್ಕಂಥ ಯಾವುದಾದ್ರು ಸಭೆ ಇದ್ದರೆ ಅದು ವಿಧಾನ ಪರಿಷತ್ತನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ದೊಡ್ಡ ಇತಿಹಾಸ ಇರ್ತಕ್ಕಂಥ ವಿಧಾನ ಪರಿಷತ್ತಿನಲ್ಲಿ ನಾವೆಲ್ಲರೂ ಕೂಡ ನಮಗೊಂದು ಅವಕಾಶ ಕೊಟ್ಟಿರೋದಕ್ಕೆ ನಾವು ಉತ್ತಮವಾದಂಥ ಚರ್ಚೆಗಳ ಜೊತೆಗೆ ನಾವು ಈ ಸಂವಿಧಾನದ ಆಶಯಗಳ ಒಂದಿಗೆ ಕೆಲಸ ಮಾಡ್ತಕ್ಕಂಥದ್ದು, ಧ್ವನಿ ಇಲ್ಲದವರನ್ನ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಉತ್ತಮವಾದ ವೇದಿಕೆ ಯಾವುದೋ ಇದ್ದರೆ ಅದು ಅತಿ ಹಳೆಯದಾದಂಥ ಪರಿಷತ್ ಅಂತ ಯಾವುದೋ ಇದ್ದರೆ ದೇಶದಲ್ಲಿ ಅದು ಕರ್ನಾಟಕದ ವಿಧಾನ ಪರಿಷತ್ತನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಬಹಳ ಹಳೆಯದಾಗಿರ್ತಕ್ಕಂಥ ವಿಧಾನ ಪರಿಷತ್ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತು ಮತ್ತು ಇಲ್ಲಿರ್ತಕ್ಕಂಥ ಸದಸ್ಯರು ಗೌರವಾನ್ವಿತ ಕ್ಷೇತ್ರಗಳಿಂದ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು, ಶಾಸಕರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಇರ್ಬೋದು, ರಾಜ್ಯಪಾಲರಿಂದ ನಾಮಿನೇಟ್ ಆಗಿರ್ತಕ್ಕಂಥವ್ರು ಇರ್ಬೋದು, ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗಿರ್ತಕ್ಕಂಥವ್ರು, ಟೀಚರ್ಸಿಂದ ಆಯ್ಕೆ ಆಗಿರ್ತಕ್ಕಂಥವ್ರು. ನೋಡಿ ನಮ್ಮ ಎದುರುಗಡೆ ಕೂತಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಸಾಹೇಬರು ಕೂಡ ಶಿಕ್ಷಣ ಕ್ಷೇತ್ರಗಳಿಂದ 8 ಬಾರಿ ಆಯ್ಕೆ ಆಗಿರ್ತಕ್ಕಂಥಂದ್ರೆ ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಪರಿಷತ್ತನ್ನು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜಕೀಯ ಅಂತಕ್ಕಂಥ ಮಾಡೋ ಸಂದರ್ಭದಲ್ಲಿ ಚುನಾವಣೆ ಬಂದಾಗ ರಾಜಕೀಯ ಮಾಡ್ತೇವೆ, ಆದರೆ ಮಾನ್ಯ ಸಭಾಪತಿಗಳಲ್ಲಿ ಮನವಿ ಮಾಡ್ತೇವೆ, ಇವತ್ತಿನವರೆಗೂ ಕೂಡ 2 ಗಂಟೆಗಳ ಹಿಂದೆವರೆಗೂ ನೀವು ಕಾಂಗ್ರೆಸ್ಸಿನ ನಾಯಕರ ಕೆಲಸ ಮಾಡಿದ್ರಿ, ಈಗ ಸಭಾಪತಿಯ ಕೆಲಸ ಮಾಡಬೇಕಾದ್ರೆ ಇಬ್ಬರಿಗೂ ಕೂಡ ಈಕ್ವಲ್ ಅಪರ್ಚುನಿಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ರಾತ್ರಿ ಎಷ್ಟೊತ್ತವರೆಗೂ ಆಗ್ತದೆ ಪ್ರಶ್ನೆ ಅಲ್ಲ, ಆದರೆ ಯಾವ ವಿಚಾರಗಳ ಚರ್ಚೆ ಆಗ್ತದೆ, ಯಾವ ವಿಚಾರ ರಾಜಕೀಯ ರಹಿತವಾಗಿ ಚರ್ಚೆ ಆಗ್ತಕ್ಕಂಥ ಬಹಳ ಮುಖ್ಯ ಆಗ್ತದೆ. ಬರಗಾಲ ವಿಚಾರ ಬಂದರೆ ಅದಕ್ಕೆ ಸಲಹೆ ಸೂಚನೆಗಳನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಕ್ಕ ಕೆಲಸ ಆಗಬೇಕೆ ಹೊರತು ಅದು ರಾಜಕೀಯ ಉಪಯೋಗಿಸ್ಕೊಳ್ತಕ್ಕಂಥ ಸರಿಯಾದ ವಿಧ ಅಲ್ಲ ಅಂತ ನಾನು ಭಾವಿಸಿದ್ದೇನೆ. ಅದೇ ರೀತಿ ನೆರೆ ಹಾವಳಿ ಬಂದಾಗಲೂ ಕೂಡ ಅಷ್ಟೇ, ಅದನ್ನೂ ರಾಜಕೀಯ ಉಪಯೋಗಿಸ್ಕೊಳ್ತಕ್ಕ ಕೆಲಸ ಮಾಡೋದಾದರೆ ನಾವೆಲ್ಲ ಒಂದು ಕಡೆ ರೈತರಿಗೂ ಕೂಡ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಹಾಗಾಗಿ ಯುವಕರಿರ್ಬೋದು, ಮಹಿಳೆಯರಿರ್ಬೋದು, ರೈತರು ಇರ್ಬೋದು, ಇನ್ಯಾರೇ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಹಕಾರ ಕ್ಷೇತ್ರ ಇರ್ಬೋದು, ಅದು ಕಟ್ಟ ಕಡೆ ನಾಗರಿಕ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸದಲ್ಲಿ ರಾಜಕೀಯ ರಹಿತವಾಗಿ ಚರ್ಚೆ ಆಗ್ತಕ್ಕಂಥ ಅವಕಾಶಗಳು ಕೊಡಬೇಕೆ ಹೊರತು ಅದು ರಾಜಕೀಯ ಪ್ರೇರಿತವಾಗಿ ಎಲೆಕ್ಷನ್ ಅಜೆಂಡಾ ಮಾಡ್ಕೊಂಡು ಹೋಗ್ತಕ್ಕಂಥದಕ್ಕೆ ಅವಕಾಶಗಳು ಕೊಡಬಾರ್ದು ಅಂತ ವಿನಮ್ರವಾದ ಮನೆಯನ್ನು ಮೇಲೆ ಮಾಡ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳೇ. ಹಾಗಾಗಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ಇಂಥ ಒಂದು ಉನ್ನತ ಒಂದು ಸ್ಥಾನಕ್ಕೆ ಬಂದಿರಬೇಕಾದ್ರೆ ತಮ್ಮದೇ ಅಂತ ಹೋರಾಟ ದಾರಿಯನ್ನು ನೋಡಿದಾಗ ನಿಜವಾಗ್ಲೂ ಕೂಡ ನೀವು ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಯುವನೇತರರಾಗಿ ರಾಷ್ಟ್ರ ಮಟ್ಟದಲ್ಲಿ ನನಗೆ 1-2 ನಿಮಿಷ ಕೊಡಬೇಕು ಮಾನ್ಯ ಸಭಾಪತಿ, ಅಷ್ಟೇ ಬೆಲ್ಲ ಕೈ ಇಟ್ಬಿಟ್ಟಿದ್ದೀರಿ ನೀವು. ಹಾಗಾಗಿ
ಹಾಗಾಗಿ ನಾನು ಕೇಳ್ತಾ ಇರ್ತಕ್ಕದ್ದು, ನೀವು ಯುವ ನೇತರರಾಗಿ ಸ್ಟೂಡೆಂಟ್ಸಿನ NSUವಿನ ಅಧ್ಯಕ್ಷರಾಗಿ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿ, ಅದು ಕೂಡ ಒಂದು ಜಾತ್ಯತೀತ ಪಕ್ಷದಲ್ಲಿ ಈ ರಾಷ್ಟ್ರದ ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡು ಬಂದು ಇದನ್ನೆಲ್ಲ ಕೂಡಬೇಕಾದ್ರೆ ಸಂವಿಧಾನ ಹಿಡ್ಕೊಂಡು ನೀವು ಕೂಡ್ತಿರಲ್ಲ, ಅದು ನಮಗೆ ನಿಜವಾಗ್ಲೂ ನೋಡಿದ್ರೆ ಹೆಮ್ಮೆ ಅನಿಸ್ತದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ತಾವು ಒಂದು ಅಲ್ಪಸಂಖ್ಯಾತರ ವರ್ಗದಿಂದ ಬಂದಿರ್ಬೋದು, ಆದರೆ ಮನುಷ್ಯತ್ವ ಇರ್ತಕ್ಕಂಥ ಒಬ್ಬ ನೇತಾರನ್ನ ಕೇಂದ್ರದಲ್ಲಿರ್ತಕ್ಕಂಥ ವರಿಷ್ಠರು ಕೊಟ್ಟಿರ್ತಕ್ಕಂಥ ಬಹಳ ಮುಖ್ಯ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಶೋಷಿತರು ಭಯದ ವಾತಾವರಣ ಬರುತ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಒಬ್ಬ ಅಲ್ಪಸಂಖ್ಯಾತರಿಗೆ ಕೂಡಿಸಿ ನ್ಯಾಯಸಮ್ಮತವಾಗಿರ್ತಕ್ಕಂಥ ಸಾಮಾಜಿಕ ಪರಿಕಲ್ಪನೆಯಲ್ಲಿ ಸಂವಿಧಾನ ಆಶಯಗಳಲ್ಲಿ ನ್ಯಾಯ ಕೊಡಿಸೋ ಕೆಲಸದಲ್ಲಿ ಕೂಡಿಸಿದಾರಲ್ಲ, ಅದಕ್ಕೆ ನಾವು ಖುಷಿ ಪಡಬೇಕು ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳೇ. ಹಾಗಾಗಿ ತಾವು ಒಳ್ಳೆಯ ಶಿಕ್ಷಣ ಪಡ್ಕೊಂಡಿದ್ರಿ, ಒಳ್ಳೆ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ರಿ, ಮತ್ತು ಭಾಷೆ ಮತ್ತು ನಮ್ಮ ಗಡಿ ನಾಡು ಎಲ್ಲ ವಿಚಾರದಲ್ಲೂ ಕೂಡ ತಾವು ಉನ್ನತವಾಗಿ ತಿಳ್ಕೊ ಬಂದಿದ್ರಿ. ಮತ್ತು ಬಸವರಾಜ ಹೊರಟ್ಟಿ ಬಗ್ಗೆನೂ ಕೂಡ ಜನ ಹೇಳ್ತಾ ಇದ್ರು. ನನ್ನ ಗೊತ್ತಿರೋ ಪ್ರಕಾರ, ನಾನು ಅವತ್ತು ಇರಲಿಲ್ಲ ಬೆಂಗಳೂರಲ್ಲಿ ಕೂಡ, ಆದರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು ಅತ್ಯಂತ ಗೌರವವಾಗಿ ಸಭಾಪತಿಗಳ ನಡ್ಕೊಂಡು ಅವರೇ ವಾಲಂಟಿಯರ್ ಆಗಿ ರಾಜೀನಾಮೆ ಕೊಟ್ಟಿರೋಂಥಕ್ಕಂಥ ನಾ ಪತ್ರಿಕೆಯಲ್ಲಿ ಓದಿರ್ತಕ್ಕಂಥ ಕಂಡಿದ್ದೀನಿ. ಹಾಗಾಗಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬಸವರಾಜ ಹೊರಟ್ಟಿಯವರ ಗೌರವ, ಟೀಕೆ ಟಿಪ್ಪಣಿಗಳಿರ್ಬೋದು, ವಿಚಾರ ಭೇದ ಭಾದಗಳಿರ್ಬೋದು, ಆದರೆ ಆಕ್ಷೇಪಗಳು ವ್ಯಕ್ತಪಡಿಸ್ತಕ್ಕಂಥದ್ದು ಟೀಕೆ ಟಿಪ್ಪಣಿಗಳಿರ್ಬಾರ್ದು ಹೊರತು ವ್ಯಕ್ತಿಗತವಾಗಿ ಗೌರವ ಕೊಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಲ್ತ್ಕೊಂಡ್ವಿ. ಅದನ್ನೇ ನಮ್ಮ ಮುಖ್ಯಮಂತ್ರಿಗಳು PCC ಅಧ್ಯಕ್ಷರು ಹೇಳ್ಕೊಟ್ಟಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ. ಹಾಗೆ ಒಟ್ಟಾರೆಯಾಗಿ ಅವ್ರು ಮಾಡಿರೋ ಕೆಲಸಗಳಿಗೂ ನಾವು ಗೌರವ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ತಾವು ಕೂಡ ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಈ ಸದನಕ್ಕೆ ಗೌರವ ಬರೋ ರೀತಿಯಲ್ಲಿ, ಸಮಯ ಎಷ್ಟು ಚರ್ಚೆ ಮಾಡಿದ ಪ್ರಶ್ನೆ ಅಲ್ಲ, ಕ್ವಾಲಿಟಿ ಚರ್ಚೆಗಳನ್ನ ಮಾಡಲಿಕ್ಕೆ ತಾವು ಮೊದಲನೇ ಬಾರಿ ಬಂದಿರತಕ್ಕಂಥ ನಮ್ಮೆಲ್ಲರೂ ಕೂಡ ಅವಕಾಶಗಳು ಕೊಡ್ತಿರೋ ನಂಬಿಕೆಯೊಂದಿಗೆ ತಮಗೆ ಮೊಟ್ಟ ಮೊದಲಿಗೆ ಮತ್ತು ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತೀನಿ ಮಾನ್ಯ ಸಭಾಪತಿಗಳೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.